ಜೊತೆಗೆ ಪಾಪ ಸಂಸದರು ಚಿಕ್ಕಬಳ್ಳಾಪುರ ಸಂಸದರು ವಿಶೇಷವಾಗಿ ತಗೊಂಡಿದ್ದಾರೆ ಅವರು ಮಾತಾಡೋದಕ್ಕೆ. ಅವರು ಮೊದಲಿಂದ ಕೂಡ ಇಂಥವುದೇ ಬಂಡವಾಳ ಮಾಡ್ಕೊಂಡಿದ್ದವರು. ಆದರೆ ಜನ ತೀರ್ಮಾನ ಮಾಡಿದ್ರು, ಮೊನ್ನೇನೋ ಆಕಸ್ಮಿಕವಾಗಿ ಏನೋ ಆಗಿದೆ. ಉತ್ಪಾದಕರ ಹಾಲಿನ ಬೆಲೆ ಇಳಿಕೆ ಹಿನ್ನೆಲೆ ಕೋಚಿಮುಲ್ ಅಧ್ಯಕ್ಷ ಹಾಗೂ ಶಾಸಕ ಕೆವೈ ನಂಜೇಗೌಡ ಹೇಳಿಕೆ ನೀಡಿದ್ರು. ಈ ವಿಚಾರವನ್ನು ಸಂಸದ ಸುಧಾಕರ್ ಅವರು ವಿಶೇಷವಾಗಿ ತೆಗೆದುಕೊಂಡಿದ್ದಾರೆ. ಇಂತಹದ್ದನ್ನೇ ಬಂಡವಾಳ ಮಾಡಿಕೊಂಡಿದ್ದವರು ಅವರು ಜನ ತೀರ್ಮಾನ ಮಾಡಿದ್ರು. ಆದರೆ ಮೊನ್ನೆ ಆಕಸ್ಮಿಕವಾಗಿ ಸಂಸದರಾಗಿ ಬಿಟ್ಟಿದ್ದಾರೆ. ಅದರ ಬಗ್ಗೆ ನನಗೆ ಏನು ಹೊಟ್ಟೆ ಉರಿ ಇಲ್ಲ. ಆದರೆ ವಾಸ್ತವಾಂಶವನ್ನು ತಿಳಿದುಕೊಳ್ಳಬೇಕಿದೆ. ಅವರದ್ದೇ ಜಿಲ್ಲೆಯವರು ಮೊದಲು ಅಧ್ಯಕ್ಷರಾಗಿದ್ರು. ಇತಿಹಾಸ ತೆಗೆದು ನೋಡಿ ಯಾವಾಗ ಬೆಲೆ ಹೆಚ್ಚು ಕಡಿಮೆ ಮಾಡಿದ್ದಾರೆ ಅಂತ. ಅದು ಗೊತ್ತಿಲ್ಲದೆ ರಾಜಕೀಯವಾಗಿ ವೈಯಕ್ತಿಕವಾಗಿ ಮಾತನಾಡಬಾರದು. ಅದಕ್ಕೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ಉತ್ಪಾದನೆ ಹೆಚ್ಚಾದ ಹಿನ್ನೆಲೆ ತಾತ್ಕಾಲಿಕವಾಗಿ ಕಡಿಮೆ ಮಾಡಲಾಗಿದೆ. ಕಡಿಮೆ ಮಾಡಲಿಲ್ಲ ಅಂದ್ರೆ ಉತ್ಪಾದಕರ ಸಹಕಾರ ಸಂಘಗಳಿಗೆ ತೊಂದರೆಯಾಗುತ್ತೆ. 1-2 ತಿಂಗಳಲ್ಲಿ ಮಾರ್ಕೆಟಿಂಗ್ ಸರಿ ಮಾಡಿಕೊಂಡು ಹೆಚ್ಚಿನ ಬೆಲೆ ನೀಡಲಾಗುತ್ತೆ ಅಂತ ಹೇಳಿದ್ರು. ಒತ್ತೂರು ಮಂಜುನಾಥ್ ಅವರು ಹೇಳಿರೋದು ನೀವು ಕೇಳೋದಕ್ಕೆ ಮಾತಾಡ್ತೀವಿ ಅಂತೇಳಿ ಒಂದು ವಿಷಯ ನಾನು ಹೇಳೋದೇನೆಂದರೆ, ಒಂದು ಸಾರಿ ತಾವು ಕೂಡ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ 15 ಒಕ್ಕೂಟಗಳಲ್ಲಿ 14 ಒಕ್ಕೂಟಗಳು ಯಾವತ್ತು ಹಾಲ್ ರೇಟ್ ಕಡಿಮೆ ಮಾಡಿದ್ರು. ಕೋಲಾರ ಒಕ್ಕೂಟ ಅವತ್ತು ಹಾಲು ಕಡಿಮೆ ಮಾಡಿಲ್ವಾ ನೋಡಿ, ಚೆಕ್ ಮಾಡಿ. ನಮ್ಮ ಉದ್ದೇಶ, ನಮ್ಮ ಕೋಲಾರ ಒಕ್ಕೂಟದಲ್ಲಿ 10 ಲಕ್ಷ ಲೀಟ್ರ್ ಹಾಲಿದ್ದು 7 ಲಕ್ಷ ಲೀಟ್ರ್ ಹಾಲಿಗೆ ಬಂದಾಗ 15 ಒಕ್ಕೂಟಗಳಲ್ಲಿ ಅತಿ ಹೆಚ್ಚಿನ ರೇಟ್ ಕೊಟ್ಟಿದ್ದು ನಮ್ಮದೇ ಕೋಲಾರ ಒಕ್ಕೂಟ. ಹಾಲು ರೇಟು ರಾಜ್ಯದಲ್ಲಿ ಹಾಲು ಉತ್ಪಾದಕರಿಗೆ ಒಳ್ಳೆ ರೇಟ್ ಕೊಟ್ಟಿದ್ದೀವಿ ನಾವು. ಆದರೆ ಹಾಲು ಉತ್ಪಾದನೆ ಹೆಚ್ಚಿಗೆ ಆದಾಗ ಕೂಡ ನಾವು ಕಡಿಮೆ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಒಕ್ಕೂಟಗಳು ಕಡಿಮೆ ಮಾಡಿತು, ಅದನ್ನು ನಮ್ಮ ಒಕ್ಕೂಟ ಕಡಿಮೆ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಸುಮಾರು 12.5 ಲಕ್ಷದಿಂದ 12,80,000ವರೆಗೂ ಹೋಗಿದ್ದೀವಿ ನಾವು. ಇವತ್ತು ನಾವು ಹಾಲು ರೇಟ್ ಕಡಿಮೆ ಮಾಡಲಿಲ್ಲ ಅಂದರೆ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ತೊಂದರೆ ಆಗ್ತದೆ. ಮೊದಲಿಂದ ಕೂಡ ಹಾಲು ಹೆಚ್ಚಿಗೆ ಬಂದಾಗ ಮಾರ್ಕೆಟ್ ಮಾಡೋಕ್ಕೆ ಪ್ರಾಬ್ಲಮ್ ಆದಾಗ ಅಂತ ಸಂದರ್ಭದಲ್ಲಿ ಮೊದಲಿಂದ ಸಂಪ್ರದಾಯ ಹಾಲು ರೇಟ್ ಕಡಿಮೆ ಮಾಡೋದು ಮತ್ತು ಜಾಸ್ತಿ ಮಾಡೋದು. ಅದೇ ಪ್ರಕಾರ ತಾತ್ಕಾಲಿಕವಾಗಿ ಇವತ್ತು ಹಾಲು ರೇಟನ್ನು ಕಡಿಮೆ ಮಾಡಿದ್ದೇವೆ. ಇವತ್ತು ಅತಿ ಹೆಚ್ಚಿನ ಹಾಲು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಬರೀ ಕೋಲಾರ ಒಕ್ಕೂಟ ಅಲ್ಲ, ರಾಜ್ಯದಲ್ಲಿ 1 ಕೋಟಿಗಿಂತ ಹೆಚ್ಚಿಗೆ 75-80 ಲಕ್ಷ ಹಾಲು ಇದ್ದಿದ್ದು ಇವತ್ತು 1 ಕೋಟಿಗೆ ಹೋಗಿದ್ದಾವೆ. ಮುಖ್ಯಮಂತ್ರಿಗಳು ಮತ್ತು KMF ಎರಡೂ ಕೂಡ ಮಾರ್ಕೆಟಿಂಗ್ ಮಾಡೋದಕ್ಕೆ ಏನೇನು ಬೇಕೋ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಲು ಉತ್ಪಾದನೆ ಜೊತೆಗೆ ಮಾರ್ಕೆಟಿಂಗ್ ಕೂಡ ಸರಿ ಮಾಡಿಕೊಂಡು ಸಂಪ್ರದಾಯ ಪ್ರಕಾರ ಮೊದಲಿಂದ ಹಾಲನ್ನು ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಏನಿತ್ತು ಅದ್ರ ಪ್ರಕಾರ ಎಲ್ಲ ಒಕ್ಕೂಟಗಳು ಮಾಡಿದ್ರು. ನಮ್ಮ ಕೋಲಾರ ಒಕ್ಕೂಟ ಮಾಡಿರಲಿಲ್ಲ. ಹಾಲು ಉತ್ಪಾದಕರಿಗೆ ಅನುಕೂಲಕರವಾಗಿ ಇದ್ದೀವಿ. ಇವತ್ತು ಕಡಿಮೆ ಆಗಿದೆ, ಹಾಲು ಜಾಸ್ತಿ ಆಗಿದೆ. ಹಾಲು ಉತ್ಪಾದಕ ರೇಟ್ ಕಡಿಮೆ ಆಗಿದ್ದು ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ. ಆದಷ್ಟು ಬೇಗನೆ ನನ್ನ ಪ್ರಕಾರ 1-2 ತಿಂಗಳಲ್ಲಿ ನಮ್ಮ ಮಾರ್ಕೆಟಿಂಗ್ ಸರಿ ಮಾಡಿಕೊಂಡು ಹಾಲು ಉತ್ಪಾದಕರಿಗೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ರೇಟನ್ನು ಕೊಡ್ತಾ ಇದ್ದ ಕೋಲಾರ ಒಕ್ಕೂಟ ಆಡಳಿತ ಮಂಡಳಿ ಏನಿತ್ತು ಅದನ್ನೇ ಮುಂದುವರ್ಸೋಕ್ಕೆ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ಹೋರಾಟಗಾರರು ಪಾಪ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪಾಪ ಸಂಸದರು, ಚಿಕ್ಕಬಳ್ಳಾಪುರ ಸಂಸದರು ವಿಶೇಷವಾಗಿ ತಗೊಂಡಿದ್ದಾರೆ ಅವರು ಮಾತಾಡೋದಕ್ಕೆ. ಅವರು ಮೊದಲಿಂದ ಕೂಡ ಇಂಥವುದೇ ಬಂಡವಾಳ ಮಾಡ್ಕೊಂಡಿದ್ದವರು. ಆದರೆ ಜನ ತೀರ್ಮಾನ ಮಾಡಿದ್ರು, ಮೊನ್ನೇನೋ ಆಕಸ್ಮಿಕವಾಗಿ ಏನೋ ಆಗಿದೆ. ನಾನೇನು ಹೊಟ್ಟೆಗಿಸ್ ಬೆಳಕಾಗಲ್ಲ, ಸ್ವಾಗತ ವಹಿಸ್ತೇನೆ. ಅದು ವಾಸ್ತವಾಂಶ ತಿಳ್ಕೊಳ್ಳೋದು ಮೊದಲು ನಮ್ಮ ಸುಧಾಕರ್ ಅವರು MP ಅವರು ತಿಳ್ಕೊಬೇಕು. ಆಯ್ತಪ್ಪ, ನಿಮ್ಮ ಆಡಳಿತ ಮಂಡಳಿ ನಿಮ್ಮವರೇ ಅಧ್ಯಕ್ಷರಾಗಿದ್ದಾಗ, ನಿಮ್ಮ ಜಿಲ್ಲೆಯವರೇ ಅಧ್ಯಕ್ಷರಾಗಿದ್ದಾಗ ಇತಿಹಾಸ ತೆಗೆದು ನೋಡ್ರಿ. ಯಾವತ್ತು ಹಾಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಯಾವತ್ತು ಹಾಲ್ ರೇಟ್ ಕಡಿಮೆ ಮಾಡಿದ್ದಾರೆ. ಮತ್ತು ಅವತ್ತಿನ ರೇಟ್ಗಳು ಏನು ಕೊಡ್ತಾಯಿದ್ರು, ಇವತ್ತಿನ ಆಡಳಿತ ಮಂಡಳಿ, ನಮ್ಮ ಆಡಳಿತ ಮಂಡಳಿ ಏನು ಕೊಡ್ತಾಯಿದ್ರು ನೋಡ್ರಿ. ಅದು ಗೊತ್ತಿಲ್ಲದರೆ ರಾಜಕೀಯವಾಗಿ ವೈಯಕ್ತಿಕವಾಗಿ ಅವರು ಸ್ಟೇಟ್ಮೆಂಟ್ಗಳು ಕೊಡೋದು, ಹೇಳಿಕೆ ಕೊಡ್ತಾರೆ ನೋಡ್ತಾ ಇದ್ದೀನಿ. ಅದಕ್ಕೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಹಾಲು ಉತ್ಪಾದಕರಿಗೆ ಗೊತ್ತಿದೆ, ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಗೊತ್ತಿದೆ. ಯಾವತ್ತು ಸಂಪ್ರದಾಯ ಪ್ರಕಾರ ಹಾಲು ರೇಟ್ ಮಾಡೋದು, ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು ಇದು ತಾತ್ಕಾಲಿಕವಾಗಿರ್ತದೆ. ಅಲ್ಲ, ಇಂಡಿ ಭೂಸ